Hello friends, in this video I am going to show you a problem on marginal costing. Look at the question. We have been provided with sales and cost of two different years, that is sales and cost for 2013 and 14. With this information, they are asking us to calculate the PV ratio, fixed cost, break-even point, and profit or loss when sales are 12,96,000. So, when sales and cost are given, you can easily calculate profit. ಸೇಲ್ಸು ಮತ್ತು ಕಾಸ್ಟು ಕೊಟ್ಟಿದ್ದಾಗ ಪ್ರಾಫಿಟನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ? ಬಿಕಾಸ್ ಸೇಲ್ಸ್ ಮೈನಸ್ ಕಾಸ್ಟ್ ಈಕ್ವಲ್ಸ್ ಟು ಪ್ರಾಫಿಟ್. ಏಕೆಂದರೆ ಕಾಸ್ಟ್ ಮೀನ್ಸ್ ಟೋಟಲ್ ಕಾಸ್ಟ್, ವೇರಿಯಬಲ್ ಕಾಸ್ಟು ಫಿಕ್ಸೆಡ್ ಕಾಸ್ಟು ಎರಡೂ ಸೇರಿಕೊಂಡಿರುತ್ತೆ. ಸೊ ಔಟ್ ಆಫ್ ದ ಟೋಟಲ್ ಸೇಲ್ಸ್ ಅಮೌಂಟ್ ನೀವು ಕಾಸ್ಟನ್ನು ರೆಡ್ಯೂಸ್ ಮಾಡಿಬಿಟ್ರೆ, ಸಬ್ಟ್ರ್ಯಾಕ್ಟ್ ಮಾಡಿಬಿಟ್ರೆ ನಿಮಗೆ ಸಿಗುವಂಥ ಅಮೌಂಟೇ ಪ್ರಾಫಿಟ್. ಸೊ ರಿಮೆಂಬರ್ ದಿಸ್ formula, that is sales minus cost equals to profit. Sales minus cost equals to profit. ಸೊ ಯಾವಾಗ ನಮಗೆ ಸೇಲ್ಸು ಮತ್ತು ಪ್ರಾಫಿಟ್ಟು 2 ವರ್ಷದ್ದು ಸಿಗುತ್ತೋ, you can proceed to use the formula of PV ratio, that is change in profit by change in sales. ಆ ಚೇಂಜ್ ಇನ್ ಪ್ರಾಫಿಟ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100 ಫಾರ್ಮುಲಾ ಬಳಸಬೇಕು ಅಂತಲೇ ಈ ಪ್ರಾಬ್ಲಮ್ ಕೊಟ್ಟಿರೋದು ನಮಗೆ. ಬಟ್ ಇಂಡೈರೆಕ್ಟಾಗಿ ನಿಮಗೆ ಪ್ರಾಫಿಟ್ ಕೊಡ್ದಿರ, ನಾರ್ಮಲಿ ಇನ್ ಮೈ ಅರ್ಲಿಯರ್ ವಿಡಿಯೋ ಐ ಹ್ಯಾವ್ ಶೋನ್ ಒನ್ ಪ್ರಾಬ್ಲಮ್ ವೇರ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಆಫ್ 2 different ಇಯರ್ಸ್ ಆರ್ ಡೈರೆಕ್ಟ್ಲಿ ಗಿವನ್. ಯಾವಾಗ 2 ವರ್ಷದ್ದು ಪ್ರಾಫಿಟ್ಟು ಮತ್ತು ಸೇಲ್ಸು ಕೊಟ್ಬಿಡ್ತಾರೋ ಡೈರೆಕ್ಟಾಗಿ ನೀನು ಪಿ ವಿ ರೇಷಿಯೋ ಚೇಂಜ್ ಇನ್ ಪ್ರಾಫಿಟ್ ಬೈ ಚೇಂಜ್ ಇನ್ ಸೇಲ್ಸ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಸೇಲ್ಸು ಮತ್ತು ಕಾಸ್ಟು ಕೊಟ್ಟಿದ್ದಾಗ ನೀನು ಅವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಪ್ರೊಸೀಡ್ ವಿತ್ ದಿ ಪಿ ವಿ ರೇಷಿಯೋ ಫಾರ್ಮುಲಾ. ಸೊ ಈ ಪ್ರಾಬ್ಲಮಲ್ಲಿ ಹಾಗೆ ಮಾಡಬೇಕು. ನೋಡಿ, ಸೊಲ್ಯೂಷನಲ್ಲಿ ಇದೇ ಥರದ ಒಂದು ಸಣ್ಣ ಟೇಬಲ್ ತೋರಿಸ್ತೀನಿ ನಾನು ನಿಮಗೆ. ಎಸ್, ಸಿ ಹಿಯರ್, ಲೈಕ್ ಫಸ್ಟ್ ಕಾಲಮಲ್ಲಿ ಇಯರ್ಸ್ ಅಂತ ತಗೊಂಡು, ನೆಕ್ಸ್ಟ್ ಸೇಲ್ಸ್, ಕಾಸ್ಟ್ ಅಂತ ತಗೊಂಡು, ಲಾಸ್ಟಲ್ಲಿ ಇನ್ನೊಂದು ಅಡಿಷ್ನಲ್ ಕಾಲಮ್ ಆ್ಯಡ್ ಮಾಡ್ಕೊಳ್ತೀನಿ, ಅದು ಪ್ರಾಫಿಟ್. ದಟ್ ಈಸ್ ಪ್ರಾಫಿಟ್. ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ಕಾಸ್ಟ್. ಸೊ ಫಾರ್ 2013, 16,20,000 ಮೈನಸ್ 15,76,800 ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ you will be getting 43,200, that is the profit for 2013. And for 2014, sales is 20,52,000 ಇದೆ, ಮೈನಸ್ ಕಾಸ್ಟ್ 19,22,400 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯು ಶುಡ್ ಬಿ ಗೆಟಿಂಗ್ 1,29,600. ಐ ಹೋಪ್ ಯು ಅಂಡರ್ಸ್ಟುಡ್. ಕ್ವಶನಲ್ಲಿ ನಮಗೆ ಸೇಲ್ಸ್ ಮತ್ತು ಕಾಸ್ಟ್ ಕೊಟ್ಟಿದ್ರು, ನಮಗೆ ಪ್ರಾಫಿಟ್ ಬೇಕಾಗಿತ್ತು. ವಿ ಅಪ್ಲೈಡ್ ದ ಫಾರ್ಮುಲಾ ಆಫ್ ಸೇಲ್ಸ್ ಮೈನಸ್ ಕಾಸ್ಟ್ ಈಕ್ವಲ್ಸ್ ಟು ಪ್ರಾಫಿಟ್. ಸೇಲ್ಸ್ ಮೈನಸ್ ಕಾಸ್ಟ್ ಈಸ್, ಸೇಲ್ಸಲ್ಲಿ ಕಾಸ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬರುವಂಥದ್ದು ಪ್ರಾಫಿಟ್. ದಟ್ಸ್ ವೆರಿ ಸಿಂಪಲ್ ಕ್ವಶನ್, ದಟ್ಸ್ ಎ ವೆರಿ ಸಿಂಪಲ್ ಈಕ್ವೇಷನ್. ಸೊ ಈಗ ನಮ್ಮ ಹತ್ರ ಸೇಲ್ಸು, ಕಾಸ್ಟು, ಪ್ರಾಫಿಟ್ಟು 3 ಇದೆ. ಕಾಸ್ಟ್ ಅಷ್ಟಾಗಿ ನಮಗೆ ಬೇಕಾಗಲ್ಲ. ಸೊ ಸೇಲ್ಸು ಮತ್ತು ಪ್ರಾಫಿಟ್ ಇರೋದ್ರಿಂದ ಲೆಟ್ ಅಸ್ ಬಿಗಿನ್ ಟು ಸಾಲ್ವ್ ದ ಫಸ್ಟ್ ಕ್ವಶನ್, ದಟ್ ಈಸ್ ಪಿ ವಿ ರೇಷಿಯೋ. So for PV ratio we have a formula, change in profit by change in sales into 100. Change in profit by change in sales into 100. Formula bariri. Then you can proceed with the change in profit. Profit ಅಲ್ಲಿ ಆಗಿರುವಂತಹ ಚೇಂಜನ್ನು, ಡಿಫ್ರೆನ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ದಟ್ ಈಸ್ 1,29,600 ಮೈನಸ್ 43,200 ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ಗೆ ಸೇಲ್ಸ್ ಫಿಗರ್ಸನ್ನು ಕೂಡ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. 20,52,000 ಮೈನಸ್ 16,20,000. ಸೊ ವೆನ್ ಯು ಸಬ್ಟ್ರ್ಯಾಕ್ಟ್ ಯು ವಿಲ್ ಬಿ ಗೆಟಿಂಗ್ 86,400 by 4,32,000 into 100. And if you solve that
fraction, you will be getting 20% or 0.2 as your profit volume ratio. Another one very important thing you should remember at this point. ಸರ್ ಇಲ್ಲಿ ಪಿ ವಿ ರೇಷಿಯೋಗೆ ಚೇಂಜ್ ಇನ್ ಪ್ರಾಫಿಟ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಇದ್ದೀರಲ್ಲ, ಸೊ ನಾವು ಇಲ್ಲಿ 2 years ಕೊಟ್ಟಿದ್ದಾರೆ, 2013-14. ಸೊ 2013 ಪ್ರಾಫಿಟ್ಟಿಂದ 2014 ಸಬ್ಟ್ರಾಕ್ಟ್ ಮಾಡಬೇಕಾ ಅಥವಾ 14 13 ಸಪ್ರೇಟ್ ಮಾಡಬೇಕಾ, ಹೇಗೆ ಯಾವುದರಿಂದ ಬೇಕಾದ್ರೂ ಮಾಡ್ಬೋದಾ? ನೋ, ಆಲ್ವೇಸ್ ಲೇಟೆಸ್ಟ್ ಇಯರ್ಸ್ ಪ್ರಾಫಿಟ್ ಫಸ್ಟ್ ತಗೊಂಡು ಮೈನಸ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್. ಅರ್ಥ ಮಾಡ್ಕೊಳ್ಳಿ, ಲೇಟೆಸ್ಟ್ ಇಯರ್ ಪ್ರಾಫಿಟ್ಟಿಂದ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಲೇಟೆಸ್ಟ್ ಇಯರ್ ಸೇಲ್ಸಿಂದ ಪ್ರೀವಿಯಸ್ ಇಯರ್ ಸೇಲ್ಸನ್ನು ಲೆಸ್ ಮಾಡಬೇಕು. ಇಲ್ಲಿ ನೋಡಿ, ನಮಗೆ ಕೊಟ್ಟಿರುವಂತಹ ಡೇಟಾ 2013-14. 14 ಈಸ್ ದ ಲೇಟೆಸ್ಟ್ ಇಯರ್. ಸೊ 14 ಸೇಲ್ಸಿಂದ 13 ಸೇಲ್ಸಿಂದ ಲೆಸ್ ಮಾಡಬೇಕು. ದಟ್ ಮೀನ್ಸ್ 20,52,000 ಮೈನಸ್ 16,20,000. ಆ್ಯಂಡ್ ಪ್ರಾಫಿಟಲ್ಲೂ ಅದೇ ರೀತಿ ಮಾಡ್ತೀರಾ, 1,29,600 ಮೈನಸ್ 43,200. ರಿಮೆಂಬರ್ ದಿಸ್. ಬೈ ಚಾನ್ಸ್ ನೀವು ಕನ್ಫ್ಯೂಸ್ ಆಗಿ ರಿವರ್ಸಲ್ಲಿ ಸಬ್ಟ್ರಾಕ್ಟ್ ಮಾಡಬಾರ್ದು. ಆಲ್ವೇಸ್ ಲೇಟೆಸ್ಟ್ ಇಯರ್ಸ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಟಿಂದ ಪ್ರೀವಿಯಸ್ ಇಯರ್ಸ್ ಅಮೌಂಟ್ಸನ್ನು ಲೆಸ್ ಮಾಡಬೇಕಾಗತ್ತೆ. ಯಾಕೆ ಸರ್? ಬಿಕಾಸ್ ಯು ನೋ ಬಿಸ್ನೆಸಸ್ ವಿಲ್ ಕೀಪ್ ಆನ್ ಇಂಪ್ರೂವಿಂಗ್, ಗ್ರೋಯಿಂಗ್ ಇಯರ್ ಬೈ ಇಯರ್. ಸೊ ಲೇಟೆಸ್ಟ್ ಇಯರ್ ಪ್ರಾಫಿಟ್ಟು ಸೇಲ್ಸು ಜಾಸ್ತಿ ಇರುತ್ತೆ ಕಳೆದ ವರ್ಷಕ್ಕಿಂತ. ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ಗಿಂತ ಲೇಟೆಸ್ಟ್ ಇಯರ್ ಪ್ರಾಫಿಟ್ಸು ಜಾಸ್ತಿ ಇರುತ್ತೆ ಅನ್ನೋ ಒಂದು ಅಸಂಪ್ಷನಲ್ಲಿ ವಿಲ್ ಗೋ ವಿತ್ ದಿಸ್. ಆ್ಯಂಡ್ ಓಕೆ ಸರ್, ವಿಲ್ ಟೇಕ್ ಇಟ್ ಆಸ್ ಎ ರೂಲ್, ಆಲ್ವೇಸ್ ಫ್ರಮ್ ದ ಲೇಟೆಸ್ಟ್ ಇಯರ್ಸ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸು ಸೇಲ್ಸನ್ನು ಲೆಸ್ ಮಾಡ್ಕೋಬೇಕು, ಚೇಂಜ್ ಇನ್ ಪ್ರಾಫಿಟ್ ಬೈ ಚೇಂಜ್ ಇನ್ ಸೇಲ್ಸ್ಗೆ. ಓಕೆ ಸರ್. ಸರ್ ಸಪೋಸ್ ಲೇಟೆಸ್ಟ್ ಇಯರ್ ಸೇಲ್ಸ್ ಕಡಿಮೆ ಇದ್ದು, ಲೇಟೆಸ್ಟ್ ಇಯರ್ಸ್ ಸೇಲ್ಸ್ ಕಡಿಮೆ ಇದ್ದು ಪ್ರೀವಿಯಸ್ ಇಯರ್ಸ್ ಸೇಲ್ಸ್ ಜಾಸ್ತಿ ಇದ್ದರೆ ಅವಾಗ ಏನು ಮಾಡ್ತೀರಾ? ಅವಾಗೂ ಅದೇ ರೀತಿ ಮಾಡ್ತೀವಿ, ಬಟ್ ನಮಗೆ ಬರೋಂತಹ ಆನ್ಸರು ನೆಗೆಟಿವ್ ಆನ್ಸರ್ ಬರುತ್ತೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 2014 ಸೇಲ್ಸು ಒಂದು 10,000 ಇದೆ, 2013 15,000 ಇದೆ. ದೆನ್ ಆಲ್ಸೋ ವಿಲ್ ಸಬ್ಟ್ರಾಕ್ಟ್ 10,000 ಮೈನಸ್ 15,000 ಅಂತಲೇ ಮಾಡ್ತೀವಿ. ಸೊ ಚೇಂಜ್ ಎಷ್ಟು ಬರುತ್ತೆ ಅಂದರೆ ಮೈನಸ್ 5,000 ಬರುತ್ತೆ. ಸೊ ಮೈನಸ್ ಬರ್ಬೋದಾ? ಎಸ್, ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಗೆಟ್ ಎ ಮೈನಸ್ ಫಿಗರ್ ಆಲ್ಸೋ. ಸೊ maybe in my next video I'll show you one problem where you will get negative change in profit also. Okay, so I think it's clear for you now. Always when sales and profits are given, subtract previous year's profit from latest years. ಲೇಟೆಸ್ಟ್ ಇಯರ್ ಪ್ರಾಫಿಟ್ಟಿಂದ ಪ್ರೀವಿಯಸ್ ಇಯರನ್ನು ಲೆಸ್ ಮಾಡಬೇಕು, ಲೇಟೆಸ್ಟ್ ಇಯರ್ ಸೇಲ್ಸಿಂದ ಪ್ರೀವಿಯಸ್ ಇಯರ್ ಸೇಲ್ಸನ್ನು ಲೆಸ್ ಮಾಡಬೇಕು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾವು ವಿ ಫಿನಿಶ್ಡ್ ಅವರ್ ಫಸ್ಟ್ ಕ್ವಶನ್, ದಟ್ ಈಸ್ ಪಿ ವಿ ರೇಷಿಯೋ. ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? ಕ್ಯಾಲ್ಕುಲೇಷನ್ ಆಫ್ ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಎ ಫಾರ್ಮುಲಾ, ದಟ್ ಈಸ್ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. Contribution minus profit. Fixed cost equals to contribution minus profit. Profit ಇದೆ ನಮ್ಮ ಹತ್ರ, ಬಟ್ ವಿ ಡೋಂಟ್ ಹ್ಯಾವ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ ಪಿ ವಿ ರೇಷಿಯೋ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಅಂತ ಮಾಡ್ಕೊಳ್ತೀವಲ್ಲ. ಸೊ ಪಿ ವಿ ರೇಷಿಯೋ ಫಾರ್ಮುಲಾನ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ, ದಟ್ ವಿಲ್ ಬಿಕಮ್ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಟು ಪಿ ವಿ ರೇಷಿಯೋ ಇಂಟು ಸೇಲ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಪಿ ವಿ ರೇಷಿಯೋನ ಸೇಲ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕಾಂಟ್ರಿಬ್ಯೂಷನ್ಗೆ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಟು ಪಿ ವಿ ರೇಷಿಯೋ ಮೈನಸ್ ಇಂಟು ಸೇಲ್ಸ್. ಸಾರಿ, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಟು ಪಿ ವಿ ರೇಷಿಯೋ ಇಂಟು ಸೇಲ್ಸ್. ಸೊ ಕಾಂಟ್ರಿಬ್ಯೂಷನ್ ಪ್ಲೇಸಲ್ಲಿ I am writing sales into PV ratio. Please understand carefully. We are trying to calculate fixed cost. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಫಾರ್ಮುಲಾ ಇದೆ? ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಯಾಕೆ?
ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ಟು. ಸೊ ಅದನ್ನು ಅದ್ರಲ್ಲಿ ಬದಲು ಮಾಡಿಕೊಂಡ್ರೆ ನಿಮಗೆ ಫಿಕ್ಸೆಡ್ ಕಾಸ್ಟ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಅನ್ನೋ ರೇಷಿಯೋ ಬರುತ್ತೆ. ಸೊ ಪ್ರಾಫಿಟ್ ನಮ್ಮ ಹತ್ರ ಇದೆ, ಬಟ್ ಕಾಂಟ್ರಿಬ್ಯೂಷನ್ ಇಲ್ಲ. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ವಿ ವಿಲ್ ಟೇಕ್ ದಿ ಹೆಲ್ಪ್ ಆಫ್ ಪಿ ವಿ ರೇಷಿಯೋ. ಕಾಂಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಿ ವಿ ರೇಷಿಯೋ ಹೆಲ್ಪ್ ತಗೊಳ್ತೀವಿ. ಪಿ ವಿ ರೇಷಿಯೋ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಲ್ವಾ. ಸೊ ಆ ಫಾರ್ಮುಲಾದಲ್ಲಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಪಿ ವಿ ರೇಷಿಯೋ ಇಂಟು ಸೇಲ್ಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್. ಅಂದರೆ ಕಾಂಟ್ರಿಬ್ಯೂಷನ್ ಕೆನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೊ ಅದಕ್ಕೇ ನಾನು ಕಾಂಟ್ರಿಬ್ಯೂಷನ್ ಜಾಗದಲ್ಲಿ ಏನು ಮಾಡಿದ್ದೀನಿ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಅಂತ ಹಾಕ್ಕೊಂಡಿದ್ದೀನಿ. ಪ್ರಾಫಿಟ್ಗೆ ಪ್ರಾಫಿಟ್ ಅಂತಲೇ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಸ್ಟೆಪ್ಪು ಐ ಆಮ್ ಟೇಕಿಂಗ್ ದ ಸೇಲ್ಸ್. ಯಾವ ಸೇಲ್ಸ್ ತಗೊಳ್ತೀರಾ ಸರ್? ಕ್ವಶ್ಚನಲ್ಲಿ 2 ವರ್ಷದ್ದು ಸೇಲ್ಸ್ ಇದೆ, 2013-14. ನೀವು ಯಾವ ವರ್ಷದ ಸೇಲ್ಸ್ ಬೇಕಾದರೂ ತಗೋಬೋದು. ಯಾವ ವರ್ಷದ ಸೇಲ್ಸ್ ತಗೊಳ್ತಿರೋ ಅದೇ ವರ್ಷದ ಪ್ರಾಫಿಟನ್ನು ತಗೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ವರ್ಷದ್ದು ಸೇಲ್ಸ್ ತಗೊಂಡು ಇನ್ನೊಂದು ವರ್ಷದ್ದು ಪ್ರಾಫಿಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ. ವೆನ್ ಯು ಟೇಕ್ ದ ಸೇಲ್ಸ್ ಆಫ್ 2014, ಯು ಶುಡ್ ಟೇಕ್ ದ ಸೇಲ್ಸ್ ಆಫ್ ಪ್ರಾಫಿಟ್ ಆಫ್ 2014 ಓನ್ಲಿ. ಇಫ್ ಯು ಟೇಕ್ ದ ಸೇಲ್ಸ್ ಆಫ್ 2013, you should take the profit also for the same year. So now I am taking 16,20,000 ಅಂದರೆ 2013 ಸೇಲ್ಸ್ ತಗೊಳ್ತಾ ಇದ್ದೀನಿ. ಪ್ರಾಫಿಟ್ಟು ಕೂಡ ಅದನ್ನೇ ತಗೊಳ್ತೀನಿ, 43,200. ಯಾವ ವರ್ಷದ ಸೇಲ್ಸ್ ತಗೊಳ್ತೀವೋ ಅದೇ ವರ್ಷದ ಪ್ರಾಫಿಟನ್ನು ತಗೊಳ್ತೀವಿ. ಸೊ 16,20,000 ಸೇಲ್ಸು ಇಂಟು ಪಿ ವಿ ರೇಷಿಯೋ 20% ಮೈನಸ್ ಪ್ರಾಫಿಟ್ 43,200. ಸೊ ಇಫ್ ಯು ಸಾಲ್ವ್ ದಿಸ್ 16,20,000 ಅಲ್ಲಿ 20% ಕ್ಯಾಲ್ಕುಲೇಟ್ ಮಾಡಿಕೊಂಡು ಮೈನಸ್ 43,200 ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿ ಆನ್ಸರ್ 2,80,800. ದಟ್ ಈಸ್ ದ ಫಿಕ್ಸೆಡ್ ಕಾಸ್ಟ್. ಅರ್ಥ ಆಗ್ತಿದೆಯಲ್ಲ? 16,20,000 ಸೇಲ್ಸು ಇಂಟು 20%. ಇಂಟು 20% ಅಂದರೆ ಇಂಟು 20 ಡಿವೈಡೆಡ್ ಬೈ 100, ಅಥವಾ ಯು ಕ್ಯಾನ್ ಟೇಕ್ ಇಂಟು 0.20. ಪರ್ಸೆಂಟೇಜಿನ ಕನ್ಫ್ಯೂಸ್ ಆದರೆ ಯು ಕ್ಯಾನ್ ಟೇಕ್ 16,20,000 ಇಂಟು 0.20 ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಮೈನಸ್ 43,200 ಪ್ರಾಫಿಟ್ಟು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ 2,80,800. ದಟ್ ಈಸ್ ಫಿಕ್ಸೆಡ್ ಕಾಸ್ಟ್. Proceeding further to the third question, they are asking us to calculate break-even point. Break-even point ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ 2 ಫಾರ್ಮುಲಾಸ್ ಇರುತ್ತೆ. ಒಂದು ಯೂನಿಟ್ಸಲ್ಲಿ ಆನ್ಸರ್ ಕೊಡುವಂಥದ್ದು, ಇನ್ನೊಂದು ಅಮೌಂಟಲ್ಲಿ ಸೇಲ್ಸ್ ವ್ಯಾಲ್ಯೂಯಲ್ಲಿ ಕೊಡುವಂಥದ್ದು. ಯೂನಿಟ್ಸಲ್ಲಿ ಮಾಡೋದಕ್ಕೆ ನಮಗೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕು, ಬಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಲ್ಲ ನಮ್ಮ ಹತ್ರ. ದೇರ್ಫೋರ್ ವಿಲ್ ಟೇಕ್ ದಿ ಅದರ್ ಫಾರ್ಮುಲಾ, ದಟ್ ಈಸ್ ಫಿಕ್ಸೆಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. Break-even point equals to fixed cost divided by PV ratio, that is profit volume ratio. So fixed cost just now in the second question we calculated. So our fixed cost ana tagondu banni illige 2,80,800 is the fixed cost divided by PV ratio. Agle first question alli calculate madidivalla 20%. So 2,80,800 divided by 20%, that means 0.2. 20% ಅಂದರೆ 0.2. ನೀವು ಡಿವೈಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 14,04,000. 14,04,000, that will be your break-even point. So got the answer for third question, that is break-even point. Formula is fixed cost divided by PV ratio. 2,80,800 divided by 20%, that is 0.20. So the break-even point is 14,04,000. Break-even point is 14,04,000. That's not 1 lakh, that is 14,04,000. Right. Then you have the last question, that is desired sales. Desired sales. Desired sales formula ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ, ದೇ ಹ್ಯಾವ್ ಗಿವನ್ ದ ಕ್ವಶನ್, ಪ್ರಾಫಿಟ್ ಆರ್ ಲಾಸ್ ವೆನ್ ಸೇಲ್ಸ್ ಆರ್ 12,96,000. ವೆನ್ ಸೇಲ್ಸ್ ಈಸ್ 12,96,000, ದೇ ವಾಂಟ್ಸ್ ಅಸ್ ಟು ಕ್ಯಾಲ್ಕುಲೇಟ್
profit or loss. So we use desired sales formula. Desired sales equals to fixed cost plus desired profit by PV ratio. ಈ ಫಾರ್ಮುಲಾನ ನಾವು ಎರಡು ರೀತಿ ಬಳಸ್ತೀವಿ. ಒಂದು ಡಿಸೈರ್ಡ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇನ್ನೊಂದು ಡಿಸೈರ್ಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ನೋಡಿ, ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಇದೇ ಫಾರ್ಮುಲಾ, ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಇದೇ ಫಾರ್ಮುಲಾ. ಕ್ವಶನಲ್ಲಿ ನಮಗೆ ಸೇಲ್ಸ್ ಕೊಟ್ಬಿಟ್ಟು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೂ ಯು ಯೂಸ್ ದ ಸೇಮ್ ಫಾರ್ಮುಲಾ. ಪ್ರಾಫಿಟ್ ಕೊಟ್ಬಿಟ್ಟು ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೂ ಯು ವಿಲ್ ಯೂಸ್ ದ ಸೇಮ್ ಫಾರ್ಮುಲಾ. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಬಿಟ್ಟು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೇಲ್ಸ್ ಕೊಟ್ಬಿಟ್ಟು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸೈರ್ಡ್ ಸೇಲ್ಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಬೈ ಪಿ ವಿ ರೇಷಿಯೋ. What is the amount of sales they have given? That is 12,96,000. 12,96,000 ಕೊಟ್ಟಿದ್ದಾರೆ. ಡಿಸೈರ್ಡ್ ಸೇಲ್ಸ್ 12,96,000 ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ 2,80,800 ಪ್ಲಸ್ ಪ್ರಾಫಿಟ್ ಇಲ್ಲ, ದೇರ್ಫೋರ್ ಪ್ರಾಫಿಟ್ ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ನಮ್ಮ ಹತ್ರ ಇದೆ 20%. ಪಿ ವಿ ರೇಷಿಯೋ ಈಸ್ 20% ಅಥವಾ 0.2 ಅಂತ ಬೇಕಾದ್ರೂ ತಗೋಬೋದು. Now just do simple cross multiplication here. That is 12,96,000 into PV ratio, that is 20%, equals to 2,80,800 plus profit. 2,80,800 plus profit. Now when you calculate 20% of 12,96,000, you will get 2,59,200. 12,96,000 ಅಲ್ಲಿ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 2,59,200 ಮೈನಸ್ ಈ 2,80,800 ಇದೆಯಲ್ಲ, ಇದನ್ನು ಈ ಕಡೆಗೆ ತೊಗೊಂಬಂದರೆ ಮೈನಸ್ 2,80,800 ಆಗುತ್ತೆ. ವೆನ್ ಯು ಸಬ್ಟ್ರಾಕ್ಟ್, ಯು ಆರ್ ಗೆಟಿಂಗ್ ಎ ನೆಗೆಟಿವ್ ಅಮೌಂಟ್, ಯು ಆರ್ ಗೆಟಿಂಗ್ ಎ ಮೈನಸ್ ಅಮೌಂಟ್. ಯಾವಾಗ ಮೈನಸ್ ಅಮೌಂಟ್ ಬರುತ್ತೋ ದೆನ್ ಯು ಶುಡ್ ಟೇಕ್ ಇಟ್ ಆ್ಯಸ್ ಲಾಸ್. ಪಾಸಿಟಿವ್ ಅಮೌಂಟ್ ಬಂದಾಗ ಪ್ರಾಫಿಟ್ ಅಂತ ತಗೊಳ್ಳಿ, ಯಾವಾಗ ನೆಗೆಟಿವ್ ಅಮೌಂಟ್ ಮೈನಸ್ ಅಮೌಂಟ್ ಬರುತ್ತೋ ದಟ್ ಈಸ್ ಟೇಕನ್ ಆಸ್ ಲಾಸ್. ಸೊ ದ ಲಾಸ್ಟ್ ಕ್ವಶನ್ ಆನ್ಸರ್ ಈಸ್ ಲಾಸ್ 21,600. ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ಕ್ವಶನ್, ಇನ್ನೊಂದು ಸಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಪ್ರಾಫಿಟ್ ಆರ್ ಲಾಸ್ ವೆನ್ ಸೇಲ್ಸ್ ಈಸ್ 12,96,000. ಸೇಲ್ಸು 12,96,000 ಇದ್ದಾಗ ಪ್ರಾಫಿಟ್ ಎಷ್ಟು ಆಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಪ್ರಾಫಿಟ್ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು, ಬಿಕಾಸ್ ಇಟ್ ಈಸ್ ಕಾಮನ್ ಇನ್ ದ ಬಿಸ್ನೆಸ್. ಯು ಮೇ ನಾಟ್ ಎಕ್ಸ್ಪೆಕ್ಟ್ ಪ್ರಾಫಿಟ್ ಆಲ್ವೇಸ್. ಸೊ ಲಾಸ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ 12,96,000 ಸೇಲ್ಸ್ ಇದ್ದಾಗ ಪ್ರಾಫಿಟ್ ಆಗತ್ತಾ ಲಾಸ್ ಆಗತ್ತಾ ಅನ್ನೋದನ್ನು ಕೇಳಿದ್ದಾರೆ. ಡಿಸೈರ್ಡ್ ಸೇಲ್ಸ್ ಫಾರ್ಮುಲಾನ ಬಳಸ್ತಾ ಇದ್ದೀವಿ. ಡಿಸೈರ್ಡ್ ಸೇಲ್ಸ್ ಫಾರ್ಮುಲಾ ಏನು? ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಬೈ ಪಿ ವಿ ರೇಷಿಯೋ. ಡಿಸೈರ್ಡ್ ಸೇಲ್ಸ್ಗೆ ನಮ್ಗೆ ಕೊಟ್ಟಿದ್ದಾರೆ 12,96,000 ಅಂತ, ಅದನ್ನು ತಗೊಳ್ಳಿ, ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟು ನಮ್ಮ ಕ್ವಶನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 2,80,800 ಪ್ಲಸ್ ಪ್ರಾಫಿಟ್ ಗೊತ್ತಿಲ್ಲ, ಸೊ ಪ್ರಾಫಿಟ್ ಅಂತಲೇ ಬರ್ಕೊಳ್ಳಿ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಗೊತ್ತಿದೆ, ದಟ್ ಈಸ್ 20%. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 12,96,000 ಇಂಟು ಪಿ ವಿ ರೇಷಿಯೋ, ದಟ್ ಈಸ್ 20%. 12,96,000 ಇಂಟು 20% ಈಕ್ವಲ್ಸ್ ಟು 2,80,800 ಫಿಕ್ಸೆಡ್ ಕಾಸ್ಟು ಪ್ಲಸ್ ಪ್ರಾಫಿಟ್ಟು. ಈಗ ಈ 2,80,800 ಆ ಕಡೆ ಹೋದರೆ ಮೈನಸ್ 2,80,800 ಆಗುತ್ತೆ. ಈ 12,96,000 ಇಂಟು 20% ಅಂದರೆ ಇಂಟು 20/100, ದಟ್ ಈಸ್ 20% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 2,59,200 ಮೈನಸ್ 2,80,800 ಈಕ್ವಲ್ಸ್ ಟು ಪ್ರಾಫಿಟ್ ಆರ್ ಲಾಸ್. ಪಾಸಿಟಿವ್ ಅಮೌಂಟ್ ಬಂದರೆ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ, ನೆಗೆಟಿವ್ ಅಮೌಂಟ್ ಬಂದರೆ ಲಾಸ್ ಅಂತ ಕನ್ಸಿಡರ್ ಮಾಡಿ. So when you subtract 2,59,200 minus 2,80,800, you are getting a negative amount, minus amount ಬರ್ತಿದೆ, that is minus 21,600. ಸೊ ಅದನ್ನು ಲಾಸ್ ಅಂತ ಹೇಳಿ ನಾವು ತಗೊಳ್ತಾ ಇದ್ದೀವಿ. Hope you got the point. If you have any doubts, please call me.